ನೀವು ಇಲ್ಲಿ ಬಂದಿದ್ದು ಕ್ಷೇತ್ರ ಅಧ್ಯಯನಕ್ಕೋಸ್ಕರ. ಇಲ್ಲಿ ನೀವೇನು ಇಲ್ಲಿ ಒಳಗದಿರಲ್ಲ, ಈ ಸ್ಟ್ರಕ್ಚರ್ಗೆ ಪಾಲಿ ಹೌಸ್ ಕರೀತಾರೆ. ಏನ್ ಕರೀತಾರೆ? ಪಾಲಿ ಹೌಸ್ ಮೀನ್ಸ್ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿ, ಕೃತಕವಾಗಿ ಮಾನವನಿಂದನೇ ನಿರ್ಮಾಣ ಮಾಡಿ ಅದ್ರ ಒಳಗಡೆ ಸಸಿಗಳನ್ನ ಬೆಳಿತಕ್ಕಂಥ ಕಾರ್ಯಕ್ರಮ ಇದು. ಹೌದಾ? ಇಲ್ಲಿ ನಿಮ್ ಕಣ್ಮುಂದ್ ಕಾಣ್ತಕ್ಕಂಥದ್ದು ಬೆಟಲ್ ಲೀಫ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ, ಇನ್ ಕನ್ನಡ ವೀಳ್ಯದ ಎಲೆ ಅಂತ ಕರಿತೀವಿ. ಏನ್ ಕರಿತೀವ್ರಿ? ಈ ಸಸಿಯನ್ನ ಯಾವ ರೀತಿ ನಾವು ನಾಟಿ ಮಾಡ್ತೀವಿ ಅಂದ್ರೆ ಇದಕ್ಕೆ ಯಾವುದೇ ತರಹಂತ ಬೀಜಗಳಿಲ್ಲ, ಬೀಜ ರಹಿತ. ನಾವು ಇಲ್ಲಿ ಕಾಯಜ ಸಂತಾನೋತ್ಪತ್ತಿ ಅಂತಕ್ಕಂಥ ಒಂದು ಪ್ರೊಸೀಜರ್ ಇಂದ ಏನ್ ಮಾಡ್ತೀವಿ ಅಂತಾರ, ಕೆಲವೊಂದು ಸಸಿಗಳನ್ನ ಕೆಲವೊಂದು ಸಸ್ಯದ ಭಾಗಗಳಿಂದ ನಾವು ಏನ್ ಮಾಡ್ತೇವೆ, ಸಸಿ ಮಾಡ್ತೇವೆ. ಅದು ಬೇರಾಗಿರ್ಬೋದು, ಕಾಂಡ ಆಗಿರ್ಬೋದು, ಎಲೆ ಆಗಿರ್ಬೋದು. ಇದನ್ನ ನಾವು ಮಾಡೋದು ಇದರಿಂದಪ್ಪ ಅಂತಾರೆ, ಕಾಂಡದಿಂದ. ಜಸ್ಟ್ ಇಷ್ಟು ಭಾಗವನ್ನ ಕಟ್ ಮಾಡಿ ನಾವೇನಾದ್ರೂ ಒಂದ್ ಸ್ವಲ್ಪ ನೀರಿನ ಪಾಟ್ ಒಳಗೆ ಇಟ್ವಿ ಅಂತಾರ, ಅಲ್ಲೇ ಬೇರ್ ಬಿಟ್ಕೊಂಡ್ಬಿಡ್ತದ ಅಂತ ನಾವೆಲ್ಲ ಹಚ್ಬಿಟ್ಟಪ್ಪ ಅಂದ್ರೆ ಒಂದು ಒಳ್ಳೆದಲ್ಲೇ ಬಂದ್ಬಿಡುತ್ತೆ. ಹೌದ್ರಿ? ಇದನ್ನ ಮಾಡೋ ಉದ್ದೇಶ ಏನಪ್ಪಾ ಅಂತಾರ, ಅತಿ ಕಡಿಮೆ ಪ್ರದೇಶ ಒಳಗ ಲಕ್ಷಾಂತರ ಹಣವನ್ನ ಪಡ್ಕೋಬಹುದು. ನಾವು ಮಣ್ಣು ಒಳಗ ಹಣ್ಣವನ್ನ ಬೆಳೆಯುವಂತ ಕಲೆಯನ್ನ ನಾವು ಕಲಿಬೇಕು. ಈಗ ಈ ಹೊಲದ ಮಾಲೀಕರು ಮುತ್ತು ನಾಯ್ಕೋಡಿ ಅಂತೇಳಿ, ಅವ್ರ ತಮ್ಮ ರಾಕೇಶ್ ನಾಯ್ಕೋಡಿ ಅಂತೇಳಿ, ಇವರು ಅತಿ ಸಣ್ಣ ವಯಸ್ಸೊಳಗೆ ಯಾರು ಮಾಡುವಂತ ಸಾಧನೆಯನ್ನ ಮಾಡ್ಯಾರ. ಅವ್ರಿಗೆ ಜೋರಾದ ಚಪ್ಪಾಳೆಯಿಂದ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರ 7ನೇದಕ್ಕೆ ಸಾಲಿನ ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಛಲ ಹೆಂಗ ನೋಡ್ರಿ. ಅವ್ರ ತಾಯಿ ಕ್ಯಾನ್ಸರ್ ಪೇಷಂಟ್ ಇಂದ ಬಳಲಾಗ್ತಿದ್ರು, ಅಂತವ್ರನ್ನ ಕಾಯ್ಕೊಂಡು ಇಂಥ ಎಲ್ಲ ಪಾಲಿಯೋಸ್ ಅನ್ನ ಸಬ್ಸಿಡಿ, ಗೌರ್ಮೆಂಟ್ ಸಬ್ಸಿಡಿನ ಪಡ್ಕೊಂಡು ಇಂಥ ಪಾಲಿಯೋಸ್ ಮಾಡ್ಕೊಂಡ್ ಕಿಶಿಂದ ಮೊದಲಿಗೆ ಇದೇ ತರ ಅಂತ ಒಂದು ಶೆಡ್ ಆ ಕಡೆ ಇತ್ರಿ. ಅದು ಕ್ಯಾಪ್ಸಿಕಮ್ ದೊಡ್ಡ, ಈಗ ನೀವು ಪಿಜ್ಜಾ ಬರ್ಗರ್ ನೋಡಿರ್ಬೋದು, ಅದ್ರೊಳಗ ದೊಣ್ಣ ಮೆಣಸಿಕಾಯಿ ಅಂತ ಹಾಕ್ತಾರೆ, ಡಬ್ಬು ಮೆಣಸಿಕಾಯಿ ಅಂತೇಳಿ, ರೈಟ್? ಆ ಕ್ಯಾಪ್ಸಿಕಮ್ ಬೆಳಿತಿದ್ರು ಅವರು. ಆ ಕೋವಿಡ್ ಬಂದಾದ ನಂತರ ಅಂತ ತೆಗೆದ್ರು ಅವ್ರು ಆ ಪಾಲಿಯೋಸ್ ಅನ್ನ. ಅದು ಎಲ್ಲಿಗೆ ಎಕ್ಸ್ಪೋರ್ಟ್ ಆದಿತ್ತು ಅಂದ್ರೆ ಪುಣಾಗೆ ಎಕ್ಸ್ಪೋರ್ಟ್ ಆದಿತ್ತು. ಲಕ್ಷ ಬೆಳೆದಾರೆ. ನೋಡಕ್ ನೆಲದಿಂದನೇ ಮೇಲಕ್ಕೆ ಬರ್ತದ ಇದು ಬಿದಿರು. ಈ ಬಿದಿರಿಗೆ ಏನ್ ಮಾಡ್ತಾರಪ್ಪ ಅಂತಾರೆ, ಈ ಬಳ್ಳಿಗಳು ಬೆಳಿಬೇಕಾಗಿತ್ತು ಅಂದ್ರೆ ಒಂದು ಆಧಾರ ಸ್ತಂಭ ಬೇಕದಕ್ಕೆ. ಇದನ್ನ ಜಾಸ್ತಿ ಯಾವುದೇ ರಾಸಾಯನಿಕ ಬಳಕೆ ಮಾಡಲ್ಲ. ಇಲ್ಲಿ ಅತಿ ಹೆಚ್ಚು ಬಳಕೆ ಮಾಡೋದೇ ಸಗಣಿ ಗೊಬ್ಬರದಿಂದ ಮತ್ತು ನಾವು ಜೀವಾಮೃತ ಅಂತ ಕರಿತೇವೆ. ಯಾವ ಅಮೃತ? ಸಗಣಿ ಮತ್ತು ಗೋವಿನ ಮೂತ್ರದಿಂದ ಕಲಿಸ್ಕೇಶನ್ ಅದನ್ನೇ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಕೀಟ ಬಾಧೆ, ಹೊರಗಿನ ಗಾಳಿ ಅಥವಾ ಹೊರಗಿನ ಯಾವುದೇ ಕೀಟಾಣು ರೋಗಾನು ಒಳ ಬರಲ್ಲ. ಇದೊಂಥರ ರಕ್ಷಾ ಕವಚ ಇದ್ದಂಗೆ ಇದು ಮ್ಯಾಗಿಂದು. ಸೊ ಇದ್ರೊಳಗೆ ಬೆಳೆದ್ರಿಂದ ಯಾವುದೇ ರೀತಿ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಆಗಲ್ಲ. ಹೌದಾ? ಇದೇ ತರನಾಗಿ ಅಚ್ಚಿ ಕಡೆ ಏನದಪ್ಪ ಅಂತಾರ, ದ್ರಾಕ್ಷಿ ಅದ. ದ್ರಾಕ್ಷಿ ತದನಂತರ ಕಡೆ ದಾಳಿಂಬೆ ಅದ. ಸೊ ವೆರೈಟಿ ಆಫ್ ಇವು ಕೃಷಿ ನಿಮ್ಗೆ ತೋರಿಸೋ ಉದ್ದೇಶ ಇಷ್ಟೇ. ಮಕ್ಕಳು ಇದ್ರೊಳಗೆ ಆಸಕ್ತಿಯನ್ನು ಹೊಂದಬೇಕು. ಇವತ್ತು ನಿರ್ಮಾಣ ನೋಡ್ರಿ, ಎಲ್ಲೋ ಒಬ್ರು ಕಲಿಲಾರಂತ ವ್ಯಕ್ತಿಯ ಹೊಲಕ್ಕೆ ಕಲ್ತವ್ರು ನೀವು ಬರಾದ್ರಪ್ಪ ಅಂತಾರ, ಇದು ನಿಜಕ್ಕೂ ಸಾಧನೆ ಹೌದು ಅಲ್ಲ?